ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋಲಿ ಒಂದು ಸಿಂಪಲ್ ಆಗಿರುವ ರುಚಿಕರವಾದ, ಎಲ್ಲೂ ತಿಂದಿರದ, ಎಲ್ಲೂ ಮಾಡಿರದ ಒಂದು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಆ ಚಟ್ನಿ ಪುಡಿಗೆ ಏನೇನು ಬೇಕು ಸಾಮಾನುಗಳು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ವಿಶೇಷವಾಗಿ ಈರುಳ್ಳಿ. ಯಾರು ಈರುಳ್ಳಿ ಬಳಸ್ತಾ ಇಲ್ಲ, ಅದನ್ನು ನಾನು ಬಳಸ್ತಾ ಇದ್ದೀನಿ ಚಟ್ನಿ ಪುಡಿಗೆ. ಸೂಪರ್ ಟೇಸ್ಟ್, ಹೆಮ್ಮಿ. ನೀವೇ ತಿಂದ್ಬಿಟ್ಟು ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಳ್ತೀರಾ ಅಂತ ನನಗೆ ಗೊತ್ತು. ಬನ್ನಿ, ಹೇಗೆ ಮಾಡೋದು ಅಂತ ನಾನು ನೋಡೋಣ ಬನ್ನಿ ಫ್ರೆಂಡ್ಸ್. ಈರುಳ್ಳಿ ಕೊಬ್ಬರಿ ಚಟ್ನಿ ಪುಡಿ, ಸೂಪರ್ ಟೇಸ್ಟಿ ಸ್ಪೈಸಿ ಚಟ್ನಿ ಪುಡಿ. ಬನ್ನಿ ನೋಡೋಣ ಹೇಗೆ ಅಂತ. ನೋಡಿ, ಒಂದು ಬೌಲ್ ಕಡಲೆಕಾಯಿ ಬೀಜ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಂಪಾಗೋ ತನಕ ಚೆನ್ನಾಗಿ ಹುರಿರಿ. ಕಡಲೆಕಾಯಿ ನಾರ್ಮಲ್ಲಾಗಿ ಎಲ್ಲಕ್ಕೂ ಕಡಲೆಕಾಯಿ ಬೀಜ, ಕಡಲೆ ಯೂಸ್ ಮಾಡ್ತೀವಿ ಎಲ್ಲ ಚಟ್ನಿ ಪುಡಿಗಳಿಗೆ. ಆದರೆ ಈರುಳ್ಳಿ ಎಲ್ಲ ಹೆಚ್ಚಾಗಿ ಯಾರು ಯೂಸ್ ಮಾಡಲ್ಲ. ಆದರೆ ಇದಕ್ಕೆ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಮೊಸರು ಇದ್ದರೆ ಸಾಕು, ತಿಂತಾ ಇದ್ದರೆ ಒಳಗಡೆ ಹೋಗ್ತಾ ಇರುತ್ತೆ. ಅಥವಾ ಚಪಾತಿ ಜೊತೆಗೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಮಾಡಿದ್ಮೇಲೆ ತಿಂದಮೇಲೆ ನೀವೇ ಹೇಳ್ತೀರಾ ಸೂಪರ್ ಟೇಸ್ಟ್ ಚಟ್ನಿ ಪುಡಿ ಅಂತ. ನೋಡಿ, ಕಡಲೆಕಾಯಿ ಬೀಜ ಆಲ್ರೆಡಿ ಈ ಥರ ರೆಡ್ಡಾಗಿ ಹುರ್ಕೋಬೇಕು. ಇದಾಗಿದೆ. ಇವಾಗ ನೆಕ್ಸ್ಟ್ ಒಣಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಂದಾಜು ನಾನು ಸುಮಾರು ಇಷ್ಟು ಹಾಕ್ಕೊಂಡಿದ್ದೀನಿ. ಬ್ಯಾಡ್ಗೆ ಬೇಕಾ, ನಿಮಗೆ ರೆಡ್ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬರೀ ಒಣ ಮೆಣಸಿನ್ಕಾಯಿ ಮಾತ್ರ ಹಾಕಿರೋದಷ್ಟೇ. ಎಂತ ಗೊತ್ತಾ, ಚಟ್ನಿ ಪುಡಿ ಉಪ್ಪಿನಕಾಯಿ ಊಟದ ಜೊತೆ ಇದ್ದರೆ ಅದ್ರದ್ದು ಟೇಸ್ಟೇ ಬೇರೆ ಅಲ್ವಾ ಫ್ರೆಂಡ್ಸ್. ನೋಡಿ, ಒಣ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ ರೆಡ್ಡಿಗೆ. ಇದುವೇ ರೆಡ್ಡಾಗಿ ಹುರ್ಕೊಳ್ಳಿ, ಕಮ್ಮಿ ಉರಿರಿ. ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ನಾನು ಒಂದು ಸರಿ ಟ್ರೈ ಮಾಡಿದ್ದೆ, ಸಖತ್ ಟೇಸ್ಟಾಗಿತ್ತು. ಅದಕ್ಕೆ ನಮ್ಮ ವೀಕ್ಷಕರಿಗೆ, ಅಂದರೆ ನಮ್ಮ ಫ್ರೆಂಡ್ಸ್ಗೆಲ್ರಿಗೂ ಹೇಳೋಣ, ಅವರು ಮಾಡಿ ಟೇಸ್ಟ್ ನೋಡಲಿ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿ, ಸಖತ್ತಾಗಿದೆ, ಟ್ರೈ ಮಾಡಿ. ಅದು ಉತ್ತರ ಕರ್ನಾಟಕ ಕಡೆ ಅಂತೂ ವೆರೈಟಿ ಚಟ್ನಿ ಪುಡಿ ಇರುತ್ತೆ. ಸಿಕ್ಕಾಬಟ್ಟೆ ವೆರೈಟಿ ಚಟ್ನಿ ಪುಡಿ ಇರುತ್ತೆ. ಅವ್ರದ್ದು ಖಾರವಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅಲ್ವಾ. ನಾವು ಮಾಡ್ತೀವಿ, 1-2-3 ಥರ ಮಾಡ್ತೀನಿ ಅಷ್ಟೇ, ಜಾಸ್ತಿ ಅಂತ ಮಾಡಲ್ಲ. ನೋಡಿ, ಈಗ ಮೆಣಸಿನ್ಕಾಯಿ ಆಯಿತು, ಇದು ರೆಡ್ ಆಗಿದೆ, ಸಾಕಾಗಿದೆ. ಹುರಿದ ಕಡಲೆಕಾಯಿ ಬೀಜನ ಮಿಕ್ಸಿದ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ, ಹುರಿದಿದ್ದೀವಲ್ಲ ಅದನ್ನು. ಫಸ್ಟ್ ಇದೆರಡೂ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಎಷ್ಟು ನೈಸ್ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಒಬ್ಬೊಬ್ಬರು ತರಿಯಾಗಿ ಇಷ್ಟಪಡ್ತಾರೆ. ನಾನೊಂದು ಸ್ವಲ್ಪ ರಫಾಗೆ ಮಾಡ್ಕೊಂಡಿದ್ದೀನಿ, ತುಂಬ ನೈಸ್ ಅಂತ ಮಾಡ್ಕೊಂಡಿಲ್ಲ. ನೋಡಿ, ತುರಿದಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ, 1 ಬಟ್ಲು ಒಣ ಕೊಬ್ಬರಿ ಇದು. ನೋಡಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು 2 ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ, ಎಷ್ಟು ಜಾಸ್ತಿ ಹಾಕಿದ್ರೂ ರುಚಿಯಾಗಿರುತ್ತದೆ. ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಡಲೆ 1 ಬೌಲ್ ಹಾಕಿದ್ದೀನಿ ನೋಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಅದೇ ನೋಡಿ, ನೈಸ್ ಬೇಕಾದರೆ ನೈಸಲ್ಲಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ತರಿ ಬೇಕಾದವರು ರಫಾಗಿ ಬೇಕಾದವರು ರಫ್. ನೋಡಿ, ನಾನು ಒಂದು ಸ್ವಲ್ಪ ರಫಾಗಿ ಮಾಡ್ಕೊಂಡಿದ್ದೀನಿ. ಒಂಥರ ರಫಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಪ್ಪ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಹಾಕ್ಕೊಂಡು ತಿನ್ನೋಕ್ಕೆ. ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. 2 ಈರುಳ್ಳಿ ತೊಗೊಂಡಿದ್ನಲ್ಲ, ಅದನ್ನ ಸಣ್ಣಕ್ಕೆ ಕಟ್ ಮಾಡಿ ಬಾಣಲಿಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ರೆಡ್ಡಾಗಬೇಕು ಈರುಳ್ಳಿ. ಅದು ಅಂದರೆ ಬಾಯಿಗೆ ಹಾಕಿದ್ರೆ ಗರಂ ಆಗಬೇಕು, ಆ ಥರ ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಬೇಕು. ಮಾಡಾದಮೇಲೆ ನೀವು ಇದನ್ನು ಟೈಟಾಗಿರೋ ಮುಚ್ಚಳದಲ್ಲಿ ಹಾಕಿ ಮುಚ್ಚಿಟ್ರೆ ಹೊರಗಡೆನೇ ಇಡ್ಬೋದು. ಬೇಕು ಅಂದರೆ ಫ್ರಿಜ್ಜಲ್ಲಿ ಇಡೋರು ಇಡ್ತಾರೆ, ಏನೂ ಆಗಲ್ಲ, ಕೆಡಲ್ಲ. ಇದು ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಈ ಟೂರ್ಗೆಲ್ಲ ಹೋಗ್ತಾ ಇರ್ತಾರಲ್ಲ, ಟ್ರೈನಲ್ಲೆಲ್ಲ ಚಪಾತಿ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಈ ಥರ ಚಟ್ನಿ ಪುಡಿ ಮಾಡಿಕೊಂಡ್ರೆ ತುಪ್ಪ ಜೊತೆಗೆ ಒಂದು ಪ್ಯಾಕೆಟ್ ಏನಾದ್ರು ತೊಗೊಂಡುಂಟದೆ ಸಖತ್ ಟೇಸ್ಟಾಗಿರುತ್ತೆ ಚಟ್ನಿ ಪುಡಿ. ಚಪಾತಿ ಜೊತೆಗೂ ಅಷ್ಟೇ ತಿನ್ಬೋದು.
ನೋಡಿ ಈರುಳ್ಳಿ ಈ ಥರ ರೆಡ್ ಆಗ್ತಾಯಿದೆ, ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಇದು ಆಲ್ರೆಡಿ ಆಯಿತು, ಈಗ ರೆಡ್ ಆಗಿದೆ ಈರುಳ್ಳಿ. ನೋಡಿ ರೆಡ್ ಆಯಿತು, ಈರುಳ್ಳಿ ರೆಡ್ ಆಯಿತು. ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾವು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿ, ಅಲ್ಲ ಫ್ರೈ ಆಗಿರೋ ಈರುಳ್ಳಿನ ಚಟ್ನಿ ಪುಡಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿ. ಈರುಳ್ಳಿ ಎರಡೇ ಅಂತಲ್ಲ, ನಿಮ್ಗೆ ಎಷ್ಟು ಚಟ್ನಿ ಪುಡಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ತಕ್ಕಂಗೆ 2 ಈರುಳ್ಳಿ ಹಾಕೊಂಡಿದ್ದೀನಿ ಅಷ್ಟೇ. ನೋಡಿ ಈರುಳ್ಳಿ ಫ್ರೈ ಆಗಿರೋದನ್ನ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಗಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಎಲ್ಲ ಟೇಸ್ಟು ಸಖತ್ತಾಗಿರುತ್ತೆ. ಉಪ್ಪು ರುಚಿಯಾಗಿದ್ದರೆ ಖಾರವಾಗಿ ಸಖತ್ತಾಗಿರುತ್ತೆ. ಈರುಳ್ಳಿ ಕೊಬ್ಬರಿ ಚಟ್ನಿ ಪುಡಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚಟ್ನಿ ಪುಡಿ ರೆಡಿಯಾಗಿದೆ. ಇವಾಗ ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ, ಅದ್ರ ಜೊತೆ ಚಟ್ನಿ ಪುಡಿ ಹಾಕೊಂಡು ತಿಂತಾಯಿದ್ದೀನಿ. ಸೂಪರ್ ಟೇಸ್ಟ್, ನೆಂಚ್ಕೊಳ್ಳೋಕ್ಕೆ ಸಖತ್ತಾಗಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಕಮೆಂಟ್ ಮೂಲಕ ತಿಳಿಸಿ ಚಟ್ನಿ ಪುಡಿ ಹೇಗಿದೆ ಅಂತ. ಬಾಯ್ ಬಾಯ್, ಟೇಕ್ ಕೇರ್.